ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಎಲ್ರಿಗೂ ಇವತ್ತಿನ ಭಾನುವಾರದ ಟೆಕ್ ನ್ಯೂಸ್ಗೆ ಸ್ವಾಗತ. ಬನ್ನಿ ಡೈರೆಕ್ಟಾಗಿ ಇವತ್ತಿನ ಟೆಕ್ ನ್ಯೂಸನ್ನು ಶುರು ಮಾಡೋಣ. ಇವತ್ತಿನ ಮೊದಲ ಟೆಕ್ ನ್ಯೂಸ್ ಬಂದ್ಬಿಟ್ಟು ಫ್ಲಿಪ್ಕಾರ್ಟ್ನಲ್ಲಿ ಸಾಸಾ ಲೇಲೆ ಸೇಲ್ ಶುರುವಾಗಿದೆ. ಅಮೆಝಾನಲ್ಲಿ ಗ್ರೇಟ್ ಸಮ್ಮರ್ ಸೇಲ್ ಶುರುವಾಗಿದೆ. ನೀವೇನಾದರೂ ಆನ್ಲೈನಲ್ಲಿ ಯಾವುದಾದ್ರೂ ಗ್ಯಾಜೆಟ್ಸು, ಎಲೆಕ್ಟ್ರಾನಿಕ್ಸು, ಸ್ಮಾರ್ಟ್ಫೋನ್ನ ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಒಳ್ಳೆ ಟೈಮು. ಸ್ವಲ್ಪ ಡಿಸ್ಕೌಂಟಲ್ಲಿ ಸಿಗುತ್ತೆ. ಚೆಕ್ ಮಾಡಿ, ಪ್ರೈಸ್ ಕಂಪೇರ್ ಮಾಡಿ, ಕಡಿಮೆ ಆಗಿದೆಯಾ ಅಂತ ನೋಡ್ಕೊಂಡು ಪರ್ಚೇಸ್ ಮಾಡೋರು ಮಾಡ್ಬೋದು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಮ್ಮ ದೇಶದ ಮೊಟ್ಟ ಮೊದಲ ಸ್ಮಾರ್ಟ್ ಗ್ಲಾಸನ್ನು ಲೆನ್ಸ್ಕಾರ್ಟ್ ಅವರು ತೊಗೊಂಬರ್ತಾ ಇದ್ದಾರೆ. ಇದ್ರ ಬಗ್ಗೆ ಪ್ರೀವಿಯಸ್ ಟೆಕ್ ನ್ಯೂಸಲ್ಲೂ ಕೂಡ ಮಾತಾಡಿದ್ವು. ಇದೀಗ ಇದರ ಕೆಲವೊಂದು ರೆಂಡರ್ಸ್ಗಳು ಹೊರಗಡೆ ಬರ್ತಾ ಇದೆ. ನೋಡೋದಕ್ಕೆ ತುಂಬ ಪ್ರೀಮಿಯಂ ಅಂತ ಅನ್ನಿಸ್ತಾ ಇದೆ. ಆಯಿತಾ, ನೋಡೋದಕ್ಕೆ ರೇಬಾನ್ದು ಮೆಟಾ ಗ್ಲಾಸಸ್ ರೀತಿಯಲ್ಲೇ ಅನಿಸುತ್ತೆ. ಹೆವಿ ಸ್ಪೆಸಿಫಿಕೇಷನ್ ಟಾಪ್ ನಾಚ್ ಇದೆ. ಆಯಿತಾ, 12 MP ಸೋನಿ ಕ್ಯಾಮ್ರಾ, ತುಂಬ ವೈಡ್ ಪಾಯಿಂಟ್ ಆಫ್ ವ್ಯೂ ಇರುವಂಥ ಕ್ಯಾಮ್ರಾ ಅಂತೆ. ನಮಗೆ ಪವರ್ಫುಲ್ ಆಗಿರುವಂಥ ಸ್ನ್ಯಾಪ್ಡ್ರ್ಯಾಗನ್ AR1 ಚಿಪ್ಪು. ಯೂಶ್ವಲಿ ಈ ಥರ ಕಾಂಪ್ಯಾಕ್ಟ್ ಡಿವೈಸ್ಗಳನ್ನ ಯೂಸ್ ಮಾಡ್ತಾರೆ. ಚೆನ್ನಾಗಿದೆ. ಕಾಲ್ಸ್ ಎಲ್ಲ ರಿಸೀವ್ ಮಾಡ್ಬೋದು. ಬಿಲ್ಟ್ ಇನ್ ಸ್ಪೀಕರ್ಸು, ಮೈಕ್ರೋಫೋನ್ ಎಲ್ಲ ಇರುತ್ತೆ. 32 GB ಇಂಟರ್ನಲ್ ಸ್ಟೋರೇಜ್ ಅಂತೆ. ಚೆನ್ನಾಗಿದೆ. 48 ಗಂಟೆಗಳ ಬ್ಯಾಟ್ರಿ, ಅಪ್ ಟು 48 ಗಂಟೆ, ಡಿಪೆಂಡ್ಸ್ ನೀವು ಹೆಂಗೆ ಯೂಸ್ ಮಾಡ್ತಿದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತು ಜೆಮಿನೈ ಕೂಡ ಇಂಟಿಗ್ರೇಟ್ ಆಗಿರುತ್ತಂತೆ. ಈ ಎಲ್ಲ ಸ್ಪೆಸಿಫಿಕೇಷನ್ ಬಂತು ಅಂದರೆ ಮೋಸ್ಟ್ಲಿ ಚೆನ್ನಾಗಿರುತ್ತೆ. ನೋಡೋಣ ಯಾವ ರೀತಿ ಆಪ್ಟಿಮೈಸ್ ಮಾಡಿರ್ತಾರೆ, ಯಾವ ರೀತಿ ವಿಡಿಯೋ ಕ್ವಾಲಿಟಿ ಇರುತ್ತೆ, ಅದು ಬಂದಮೇಲೆ ಗೊತ್ತಾಗಬೇಕು. ಒಟ್ಟಿನಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತಾ ಇದೆ. ಪ್ರೈಸ್ ಅದ್ರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ನಂಗನ್ನಿಸ್ದಂಗೆ 20,000 to 25,000 ರೇಂಜಲ್ಲಿ ಇದು ಲಾಂಚ್ ಆಗ್ಬೋದು ಅಂತ ನನ್ನ ಗೆಸ್ಸು. ನೋಡೋಣ ಎಷ್ಟಕ್ಕೆ ಲಾಂಚ್ ಮಾಡ್ತಾರೆ ಅಂತ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಆಪಲ್ನವರು ಕಳೆದ ವರ್ಷ ಲಾಂಚ್ ಮಾಡಿದಂಥ M4 ಮ್ಯಾಕ್ ಮಿನಿದು ಬೇಸ್ ಮಾಡೆಲ್ನ ಡಿಸ್ಕಂಟಿನ್ಯೂ ಮಾಡಿದ್ದಾರೆ. 256 GB ವೇರಿಯಂಟ್ ನಿಮಗೆ ಸಿಗೋದೇ ಇಲ್ಲ. 256 GB 60,000 ರೂಪಾಯಿಗೆ ಲಾಂಚ್ ಆಗಿತ್ತು. ಆಫರ್ನಲ್ಲಿ 55,000 ರೂಪಾಯಿಗೂ ಸಿಗ್ತಾ ಇತ್ತು. ಆಯಿತಾ, ಇದೀಗ ಅದನ್ನು ಡಿಸ್ಕಂಟಿನ್ಯೂನೇ ಮಾಡಿದ್ದಾರೆ. ಸೊ ಮಿನಿಮಮ್ 512 GB ವೇರಿಯಂಟ್ನೇ ತೊಗೋಬೇಕು ನೀವು ತೊಗೊಂಡ್ರೆ. ಏನಕ್ಕೆ ಅಂದರೆ ಮೋಸ್ಟ್ಲಿ ಆಪಲ್ನವರು ನೆಕ್ಸ್ಟು M5 ಮ್ಯಾಕ್ ಮಿನಿಯನ್ನು ಇನ್ನು ಕೆಲವು ದಿನಗಳಲ್ಲಿ ತರಬಹುದು. ಆಯಿತಾ, ಅದರಿಂದನೇ ಮೋಸ್ಟ್ಲಿ ಡಿಸ್ಕಂಟಿನ್ಯೂ ಮಾಡಿದ್ರೆ ಏನೋ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಪ್ರೈಸ್ ಎಲ್ಲ, ರ್ಯಾಮ್ ಸ್ಟೋರೇಜ್ ಎಲ್ಲ ಜಾಸ್ತಿ ಆಗಿರೋದ್ರಿಂದ ಅದು ಒಂದು ಕಾರಣ ಆಗಿರಬಹುದೇನೋ. ಸೊ ನೋಡೋಣ. ಒಟ್ಟಿನಲ್ಲಿ ಬೇಸ್ ಮಾಡೆಲ್ ಸಿಗೋದಿಲ್ಲ, ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿಬಿಡುತ್ತೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ನೀವೇನಾದರೂ ನಿಮ್ಮ ಲ್ಯಾಪ್ಟಾಪು PC-ಯಲ್ಲಿ ಗೂಗಲ್ ಕ್ರೋಮನ್ನು ಯೂಸ್ ಮಾಡ್ತೀರಾ ಅಂತ ಅಂದರೆ ರಿಪೋರ್ಟ್ನ ಪ್ರಕಾರ ನಿಮ್ಮ ಕನ್ಸೆಂಟ್ ಇಲ್ಲದ ರೀತಿ ಗೂಗಲ್ನವರು ಅವರ ಗೂಗಲ್ ಕ್ರೋಮ್ ಬ್ರೌಸರ್ನಲ್ಲಿ ಜೆಮಿನೈದು ಕೆಲವೊಂದು ಫೈಲ್ಸ್ಗಳನ್ನು 4 GB ಫೈಲ್ಸನ್ನು ವಿತೌಟ್ ಕನ್ಸೆಂಟ್ ನಿಮ್ಮ ಡಿವೈಸ್ಗೆ ಡೌನ್ಲೋಡ್ ಮಾಡ್ತಾ ಇದ್ದಾರಂತೆ. ಆಯಿತಾ, ಯಾವುದೋ ಒಂದು AI ಫೀಚರ್ ಕೆಲಸ ಮಾಡೋದಕ್ಕೆ ಅದು ಯೂಸ್ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಅದೇ ಆಗಿ ನಮ್ಮ ಡಿವೈಸಲ್ಲಿ ನಮ್ಮ ವರ್ಕನ್ನು ಮಾಡೋದಕ್ಕೆ ಡೌನ್ಲೋಡ್ ಆಗಿದ್ದರೆ ಫೈನ್. ಬಟ್ ಈ ಗೂಗಲ್ನವರು ನಮ್ಮ ಲ್ಯಾಪ್ಟಾಪನ್ನೇ ಈ AI ಜನ್ರೇಟ್ ಮಾಡೋದಕ್ಕೆ ಯಾರೋ ಬೇರೆಯವರು ಏನು ರಿಕ್ವೆಸ್ಟ್ ಕಳಿಸ್ತಾರೆ ಫೋಟೋ ಜನ್ರೇಟ್ ಮಾಡೋದಕ್ಕೆ, ಅದನ್ನೆಲ್ಲ ನಮ್ಮ ಬ್ರೌಸರ್ ಥ್ರೂ ಅವರು ನಮ್ಮ PC ಪವರ್ನ ಯೂಸ್ ಮಾಡಿಕೊಂಡು ಜನ್ರೇಟ್ ಮಾಡೋ ಥರ ಎಲ್ಲ ಇದ್ದರೆ ನಂಗೆ ಅನ್ನಿಸ್ತಂಗೆ ತಪ್ಪು. ಆ ರೀತಿ ಮಾಡೋದಕ್ಕೂ ಆಗಲ್ಲ. ಮಾಡೋದು ಸಿಗಾಕೋತಾರೆ. ಬಟ್ ಇದ್ಯಾಕೋ ಗೊತ್ತಿಲ್ಲ, 4 GB ನಮ್ಮ ಏನು PC-ಗೆ ಡಾಟಾವನ್ನು ಅವರು ಡೌನ್ಲೋಡ್ ಮಾಡಿದ್ದಾರೆ ವಿತೌಟ್ ಕನ್ಸೆಂಟು. ಏನೋ ಬ್ರೌಸರ್ನಲ್ಲಿ ಏನೋ AI ಫೀಚರ್ ವರ್ಕ್ ಆಗೋದಕ್ಕೆ ಏನೋ ಗೊತ್ತಿಲ್ಲ. ಒಟ್ಟಲ್ಲಿ ಫೀಚರ್ ಬರ್ಬೋದೇನೋ ಫ್ಯೂಚರ್ನಲ್ಲಿ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು ಆಪಲ್ನವರು ನೆಕ್ಸ್ಟು iPhone Fold ಏನು ಬರುತ್ತೆ ಅದರ ಜೊತೆಗೆ ಒಂದು ಕ್ಯಾಮರಾ ಇರುವಂಥ ಏರ್ಪಾಡ್ಸನ್ನು ಲಾಂಚ್ ಮಾಡೋ ಸಾಧ್ಯತೆ ಇದೆ. ಈ ಒಂದು ಕ್ಯಾಮ್ರಾ ಇರುವಂಥ ಏರ್ಪಾಡ್ಸಿಗೆ ಆಪಲ್ ಏರ್ಪಾಡ್ಸ್ ಅಲ್ಟ್ರಾ ಅಂತ ಕರಿಬೋದು. ನಂಗೆ ಅನ್ನಿಸ್ದಂಗೆ ಪ್ರೋ ಇದೆ, ಅಲ್ಟ್ರಾ ಅಂತ ಕರೆಯೋ ಸಾಧ್ಯತೆ ಇದೆ. ಆಯಿತಾ, ನೋಡೋಣ. ಸೊ ಆ ಒಂದು ಕ್ಯಾಮ್ರಾದಿಂದ ಏನೆಲ್ಲ ಯೂಸ್ ಆಗುತ್ತೆ, AI ಇಂಟಿಗ್ರೇಷನ್ ಆಗುತ್ತಾ, ಏನು ಮಾಡ್ತಾರೆ ಗೊತ್ತಿಲ್ಲ. ನಾನಂತೂ ಇವು ಎಕ್ಸೈಟ್ ಆಗಿದ್ದೀನಿ. ಆಪಲ್ನವ್ರು ಈ ವರ್ಷ ಅಂತೂ ಫೋಲ್ಡು, ಈ ಥರ ಬಡ್ಸ್ಗಳು ಏನೋ ತೊಗೊಂಬರ್ತವ್ರು, ಒಳ್ಳೇದು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಮೊನ್ನೆ ಸ್ನ್ಯಾಪ್ಡ್ರ್ಯಾಗನ್ ಒಂದು ಈವೆಂಟ್ ಆಯಿತು. ಈ ಈವೆಂಟಲ್ಲಿ ಅವ್ರದ್ದು 2 ಹೊಸ ಎಂಟ್ರಿ ಲೆವೆಲ್ ಪ್ರೊಸೆಸರ್ಗಳನ್ನ ಲಾಂಚ್ ಮಾಡಿದ್ದಾರೆ. ಸ್ನ್ಯಾಪ್ಡ್ರ್ಯಾಗನ್ 4 Gen 5 ಮತ್ತು 6 Gen 5. 4 Gen 5 ತುಂಬ ಬೇಸಿಕ್ 5G ಪ್ರೊಸೆಸರ್. ಆಯಿತಾ, ಅಂದರೆ ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿಕೊಂಡ್ರೆ 10,000-15,000 ರೇಂಜಲ್ಲಿ ಬರುವಂಥ ಪ್ರೊಸೆಸರು. 6 Gen 5 ನಂಗೆ ಅನ್ನಿಸ್ದಂಗೆ 17, 18, 18 ಒಂದು ರೀತಿ 25,000 ಒಳಗೆ ಅಂದ್ಕೊಳ್ಳಿ. 22,000 ರೂಪಾಯಿ ಒಳಗೇನೆ ಒಂದು ರೀತಿ. ಸೊ ಎರಡೂ ಕೂಡ ಸುಮಾರಾಗಿರುವಂಥ ಪ್ರೊಸೆಸರ್. ಈ 4 Gen 5 ತುಂಬ ಬೇಸಿಕ್ ಪ್ರೊಸೆಸರ್. ಆಯಿತಾ, UFS 3.1 ತನಕ ಸಪೋರ್ಟ್ ಮಾಡುತ್ತೆ. LPDDR4X ಇರುತ್ತೆ ಮ್ಯಾಕ್ಸಿಮಮ್ಮು. ಅದು ಬಿಟ್ಟರೆ ನಿಮಗೆ 4K 30 FPS ತನಕ ಮಾತ್ರ ಕ್ಯಾಮ್ರಾದು ರೆಕಾರ್ಡಿಂಗ್ ಆಪ್ಷನ್ ನಿಮಗೆ ಸಿಗುತ್ತೆ. Wi-Fi 5 ಮಾತ್ರ ಇರೋದು. ಸಬ್ 6 GHz ಸಿಗುತ್ತೆ. ಬಟ್ ಸ್ಟಿಲ್
ಹೆವಿ ಸ್ಪೀಡ್ ನಿಮಗೆಲ್ಲ ಸಿಗೋಲ್ಲ. ಬಟ್ 6Gen 5 ನಿಮಗೆ LPDR5 ಸಪೋರ್ಟ್ ಆಗಿದೆ, 5X ಇಲ್ಲ 5. ಇದು ಕೂಡ ಒಂಥರ ಎಂಟ್ರಿ ಲೆವೆಲ್ ಅಂತ ಅನ್ಬೋದು. UFS 3.1 ಸಿಗುತ್ತೆ, Wi-Fi 7 ಆಪ್ಷನ್ ಇದೆ, ಅದೊಂದು ಪ್ಲಸ್ ಪಾಯಿಂಟು, ಮತ್ತು ಬ್ಲೂಟೂತ್ 6.0 ಇದೆಲ್ಲ ಸಪೋರ್ಟ್ ಆಗುತ್ತೆ. ಸೊ ಇರೋದ್ರಲ್ಲಿ 6Gen 5 ಸ್ವಲ್ಪ ಬೆಟರ್ ಇದೆ, ಬಟ್ ಪರ್ಫಾರ್ಮೆನ್ಸ್ದಲ್ಲಿ ತುಂಬ ಮೇಜರ್ ಡಿಫ್ರೆನ್ಸ್ ಎರಡರಲ್ಲೂ ಇರುತ್ತೆ ಅಂತ ಅನಿಸಲ್ಲ. 4Gen 5 ನಂಗೆ ಅನ್ನಿಸ್ದಂಗೆ 6 ಲಕ್ಷ ಅಂತೂ ಸ್ಕೋರ್ ಕೊಡ್ಬೋದು, 6.5 7 ಅಷ್ಟೇ. 6Gen 5 ನಂಗೆ ಅನ್ನಿಸ್ದಂಗೆ ಒಂದು 10 ತನಕ ಕೊಡ್ಬೋದು, 10-11 ಮ್ಯಾಕ್ಸಿಮಮ್, ಅದ್ರ ಒಳಗೇನೆ, ಅದ್ರ ಮೇಲಂತೂ ಕೊಡಲ್ಲ. ನೋಡೋಣ ಬರಲಿ ಫೋನಲ್ಲಿ ಹೆಂಗಿರುತ್ತೆ ಅಂತ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು, ಇನ್ಸ್ಟಾಗ್ರಾಮಲ್ಲಿ ನೀವೇನಾದರೂ ಯಾರಿಗಾದರೂ ಮೆಸೇಜ್ ಮಾಡ್ತೀರಾ ನೆಕ್ಸ್ಟ್ ಅಂತ ಅಂದರೆ, ಆ ಮೆಸೇಜ್ಗಳು ಎಂಡ್ ಟು ಎಂಡ್ ಎನ್ಕ್ರಿಪ್ಟ್ ಆಗಿರುವುದಿಲ್ಲವಂತೆ. ಅದನ್ನು ರಿಮೂವ್ ಮಾಡ್ತಾ ಇದ್ದಾರೆ. ಮುಂಚೆ ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ ಇತ್ತು. ಸೊ ಅದನ್ನು ರಿಮೂವ್ ಮಾಡೋದ್ರಿಂದ ಈ ಮೆಟಾನವರು, ಫೇಸ್ಬುಕ್ನವರು ನಿಮ್ಮ ಮೆಸೇಜನ್ನು ಓದೋ ಸಾಧ್ಯತೆ ಇದೆ, ಓದ್ಬೋದು. ಗೌರ್ಮೆಂಟ್ನವರು ಏನಾದರೂ ಈ ಯಾರೊಬ್ಬ ವ್ಯಕ್ತಿದು ಮೆಸೇಜ್ ಹಿಸ್ಟ್ರಿ ಬೇಕು ಅಂತ ಅಂದರೆ ಈ ಇನ್ಸ್ಟಾಗ್ರಾಮ್ ಅವ್ರು ಕೊಟ್ಟರೆ ಗೌರ್ಮೆಂಟ್ ಅವರು ಕೂಡ ನೋಡ್ಬೋದು. ಏನಕ್ಕೆ ಎನ್ಕ್ರಿಪ್ಟ್ ಆಗಿಲ್ಲ, ಎಂಡ್ ಟು ಎಂಡ್ ಎನ್ಕ್ರಿಪ್ಟ್ ಆಗಿದ್ದರೆ, ಜೆನ್ಯೂನ್ ಆಗಿ ಮೆಟಾದವರು ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ನ ಮಾಡಿದರೆ ಕಳಿಸೋರಿಗೆ, ನಾನು ಮೆಸೇಜ್ ಮಾಡೋರಿಗೆ ಮತ್ತು ಅಲ್ಲಿ ಮೆಸೇಜ್ ಓದೋರಿಗೆ, ಅವ್ರಿಗೆ ಬಿಟ್ಟು ಇನ್ಯಾರೂ ಸಹ ಮೆಸೇಜ್ ನೋಡೋದಕ್ಕಾಗಲ್ಲ. ಇರಬೇಕಾಗಿತ್ತು, ಬಟ್ ಏನೋಪ್ಪ ಈ ವಾಟ್ಸಪ್ಗೂ ಸಹ ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ ಇದೆ ಅಂತ ಅಂತಾರೆ. ಏನೋಪ್ಪ ಈ ಫೇಸ್ಬುಕ್ ಮೆಟಾನವರು ಅದಕ್ಕೂ ಬ್ಯಾಕ್ ಡೋರ್ ಇಟ್ಕೊಂಡಿರ್ತಾರೆ, ಹೇಳೋದಕ್ಕಾಗಲ್ಲ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು, ಆಪಲ್ನವರು ಈ ಐಫೋನ್ ಯೂಸರ್ಸ್ಗಳಿಗೆ ಓವರಾಲ್ $250 ಮಿಲಿಯನ್ ಕಾಂಪನ್ಸೇಷನ್ನ ಕೊಡ್ತಾ ಇದ್ದಾರೆ. ಸೊ ಐಫೋನ್ 15 Pro ಮತ್ತು ಐಫೋನ್ 16 ಮಾಡೆಲ್ಗಳಿಗೆ ಸಿರಿದು ಇಂಟಿಗ್ರೇಷನ್ ಬರುತ್ತೆ ಅಂತ ಪ್ರಾಮಿಸ್ ಮಾಡಿದರು ಲಾಂಚ್ ಆದಾಗ. ಬಟ್ ಇಲ್ಲಿವರೆಗೂ ಪ್ರಾಪರಾಗಿ ಬಂದಿಲ್ಲ. ಈಗ ಜೆಮಿನೈ ಇಂಟಿಗ್ರೇಷನ್ ಮಾಡ್ತಾ ಇದ್ದಾರೆ. ಇದರಿಂದ ಆಗ ಫೋನ್ ತೊಗೊಂಡವ್ರಿಗೆ ಸ್ವಲ್ಪ ಲಾಸ್ ಅಲ್ವಾ. ಸೊ ಅದರಿಂದ $250 ಮಿಲಿಯನ್ ಕಾಂಪನ್ಸೇಷನ್ನ ಕೊಟ್ಟಿದ್ದಾರೆ. ಸೊ ಒಬ್ಬೊಬ್ಬರು $25 ಕ್ಲೈಮ್ ಮಾಡ್ಬೋದಂತೆ. ಸೊ ನೋಡ್ರಪ್ಪ ನಿಮ್ಗೇನಾದ್ರು ಕ್ಲೈಮ್ ಸಿಗುತ್ತಾ ಹೇಗೆ ಅಂತ. ಸೊ ಅದೊಂದು ಪ್ಲ್ಯಾಟ್ಫಾರ್ಮ್ ಇರುತ್ತೆ, ಅಲ್ಲಿ ಹೋಗ್ಬಿಟ್ಟು ಸರ್ಚ್ ಮಾಡಿದ್ರೆ ಕ್ಲೈಮ್ ಮಾಡ್ಬೋದು. ಕೆಲವೊಬ್ಬರಿಗೆ ಅಂದರೆ ಡಿಪೆಂಡ್ಸ್ ಆನ್ ಸ್ಮಾರ್ಟ್ಫೋನು, ಬೇಸ್ ಮಾಡಲಿಗೆ ಕಡಿಮೆ ಇರುತ್ತೆ, ಕೆಲವೊಂದು ಮಾಡೆಲ್ಗಳಿಗೆ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ನೋಡ್ಕೊಂಡು ಕ್ಲೈಮ್ ಮಾಡೋರು ಮಾಡಬಹುದು. ಕೆಲವು ಜನ ಮಾಡೋದೆಲ್ಲ ಬಿಟ್ಟಾಗ್ತಿರ್ತಾರೆ. ಕೆಲವೊಂದು ಕಂಟ್ರಿಗಳಿಗೂ ಒಂದೊಂದು ಟೈಮ್ ಬರೀ ಅಮೆರಿಕದವ್ರಿಗೆ ಮಾತ್ರ ಕೊಡ್ತಾರೆ, ಆ ಥರ ಏನೇನೋ ಇರುತ್ತೆ ಗುರು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು, ಚೈನಾದ ಒಂದು ಕಾರನ್ನು ಮ್ಯಾನುಫ್ಯಾಕ್ಚರ್ ಮಾಡುವಂಥ ಕಂಪನಿ ಡ್ರೆಮೆ ಅಂತ, ಆಯಿತಾ, ವಿಚಿತ್ರವಾಗಿದೆ ನೇಮು. ಇವರೊಂದು ಕಾರನ್ನು ತೊಗೊಂಬಂದಿದ್ದಾರೆ, ಸ್ಪೋರ್ಟ್ಸ್ ಕಾರ್ ರೀತಿ ಇದೆ, ಸಖತ್ತಾಗಿದೆ, ರಾಕೆಟ್ ಪವರ್ಡ್ EV ಅಂತೆ, ಆಯಿತಾ. ಸೊ ಈ ಒಂದು EV ಕಾರು ಎಷ್ಟು ಫಾಸ್ಟಾಗಿ ಪಿಕಪ್ ತೊಗೊಳುತ್ತೆ ಅಂದರೆ, ಬರೀ 0.9 ಸೆಕೆಂಡ್, 1 ಸೆಕೆಂಡ್ಗಿಂತ ಕಡಿಮೆ ಟೈಮಲ್ಲಿ 0ಇಂದ ನಿಂತ್ಕೊಂಡು ಜಾಗದಿಂದ 100 ಕಿಲೋಮೀಟರ್ ಸ್ಪೀಡನ್ನು ಅಚೀವ್ ಮಾಡುತ್ತಂತೆ. 0.9 ಸೆಕೆಂಡ್, ಯಪ್ಪ ಕ್ರೇಜಿ ಫಾಸ್ಟಾಗಿ ಪಿಕಪ್ ತೊಗೊಳುತ್ತೆ. ಲಿಟ್ರಲಿ ಒಳಗೆ ಕೂತಿರೋರಿಗೆ ಹೆಂಗಾಗುತ್ತೆ ಅಂತ 1 ಸೆಕೆಂಡಿಗೆ ಪಟ್ ಅಂತ ಹಿಂಗೆ ಹೋಗ್ಬಿಟ್ರೆ, ಯಪ್ಪ ಕ್ರೇಜಿ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು, ನೆಕ್ಸ್ಟ್ ಲಾಂಚ್ ಆಗುವಂಥ ಸ್ಯಾಮ್ಸಂಗ್ ಗ್ಯಾಲಕ್ಸಿ S27 ಅಲ್ಟ್ರಾ ಏನಿರುತ್ತೆ, ಅದರಲ್ಲಿ ಒಂದು ಕ್ಯಾಮ್ರಾ ಕಡಿಮೆ ಇರುತ್ತೆ. ಇಲ್ಲಿವರೆಗೂ ಮುಂಚೆನೂ ಹೇಳಿದ್ನ ಇದ್ರ ಬಗ್ಗೆ ಅಂತಂದ್ರೆ ಡಿಸೈನ್ ಲೀಕ್ಸ್ಗಳು ಕೂಡ ಬರ್ತಾ ಇದೆ. ಸೊ S26 ಅಲ್ಟ್ರಾದಲ್ಲೆಲ್ಲ ಟೋಟಲ್ 4 ಕ್ಯಾಮ್ರಾ ಇದೆ. ಒಂದು ಮೇನ್ ಸೆನ್ಸಾರು, 2 ಟೆಲಿಫೋಟೋ ಕ್ಯಾಮ್ರಾಗಳು, ಪೋರ್ಟ್ರೇಟ್ ಕ್ಯಾಮ್ರಾ, ಒಂದು ವೈಡ್ ಆ್ಯಂಗಲ್ ಕ್ಯಾಮ್ರಾ. ನೆಕ್ಸ್ಟ್ ನಂಗೆ ಅನ್ನಿಸ್ದಂಗೆ ಈ 3X ಆಪ್ಟಿಕಲ್ ಝೂಮ್ ಮಾಡೋ ಕ್ಯಾಮ್ರಾನ ತೆಗಿತಾರೆ. ಒಂದು ಮೇನ್ ಸೆನ್ಸಾರು, ಒಂದು 5X ಆಪ್ಟಿಕಲ್ ಝೂಮ್ ಮಾಡೋದು ಪೆರಿಸ್ಕೋಪಿಕ್ಕು, ಇನ್ನೊಂದು ವೈಡ್ ಆ್ಯಂಗಲ್, 3 ಇರುತ್ತೆ ನಂಗೆ ಅನ್ನಿಸ್ದಂಗೆ. ನೋಡೋಣ ಏನು ಮಾಡ್ತಾರೆ ಅಂತ. 3X ಆಪ್ಟಿಕಲ್ ಝೂಮ್ ಹೋಗ್ಬಿಡುತ್ತೆ, 3 ಕ್ಯಾಮ್ರಾ ಒಳ್ಳೆದು ನಂಗೆ ಅನ್ನಿಸ್ದಂಗೆ. ಅದರ ಅವಶ್ಯಕತೆಯೂ ಏನಿಲ್ಲ, ತುಂಬ ಜಾಸ್ತಿ ಜನ ಯಾರು ಯೂಸ್ ಮಾಡಲ್ಲ. ಬೇರೆ ಫೋನ್ಗಳೆಲ್ಲ ಇರೋದೇ ಇಲ್ವಲ್ಲ ಇತ್ತೀಚೆಗೆ, ತೆಗೆದ್ರೆ ಏನು ಪ್ರಾಬ್ಲಮ್ ಇಲ್ಲ. ಅದ್ರ ಜೊತೆಗೆ ಹಂಗೆ ಪ್ರೈಸ್ ಕಡಿಮೆ ಮಾಡಿದ್ರು ಒಳ್ಳೆಯದು ನಂಗೆ ಅನ್ನಿಸ್ದಂಗೆ. ಇನ್ನು ಮುಂದಿನ ಮತ್ತು ಕೊನೆಯ ಟೆಕ್ ನ್ಯೂಸ್ ಬಂದುಬಿಟ್ಟು, ಗೂಗಲ್ನವರು ಈಗ ಕೆಲವು ವರ್ಷಗಳ ಮುಂಚೆ ಫಿಟ್ಬಿಟ್ ಅಂತ ಒಂದು ಕಂಪನಿಯನ್ನು ಟೇಕ್ ಓವರ್ ಮಾಡ್ತಾರೆ. ಈ ಫಿಟ್ಬಿಟ್ ಸ್ಮಾರ್ಟ್ ವಾಚ್ಗಳನ್ನು, ಸ್ಮಾರ್ಟ್ ಬ್ಯಾಂಡ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದಂಥ ಕಂಪ್ನಿ, ಒಳ್ಳೆ ಕಂಪ್ನಿ. ಇದೀಗ ಗೂಗಲ್ನವರೇ ಈ ಗೂಗಲ್ ಹೆಸರಲ್ಲಿ ಈ ಫಿಟ್ಬಿಟ್ ವಾಚ್ಗಳನ್ನ ಲಾಂಚ್ ಮಾಡ್ತಾರೆ. ಸೊ ಇದೀಗ ಅವರೊಂದು ಹೊಸ ರೀತಿಯ ಒಂದು ಫಿಟ್ನೆಸ್ ಬ್ಯಾಂಡನ್ನು ಲಾಂಚ್ ಮಾಡಿದ್ದಾರೆ, ಆಯಿತಾ. ಊಪ್ ಅಂತ ಒಂದು ಬ್ಯಾಂಡ್ ಇದೆ, ನಿಮಗೆ ಗೊತ್ತಿರ್ಬೋದು, ತುಂಬ ಎಕ್ಸ್ಪೆನ್ಸಿವು. ನೀವೇನು ಊಪ್ ಒಂದು ಬ್ಯಾಂಡನ್ನು ತೊಗೋತೀರಾ, ಹತ್ತತ್ರ 25,000 ರೂಪಾಯಿ ಇರುತ್ತೆ, ಅಪ್ರಾಕ್ಸಿಮೇಟ್ಲಿ 25,000-35,000 ರೂಪಾಯಿ ಇರುತ್ತೆ, ಆಯಿತಾ. ನೀವೇನು ದುಡ್ಡು ಕೊಡ್ತಾ ಇರ್ತೀರ, ಸಬ್ಸ್ಕ್ರಿಪ್ಷನು ಪ್ರತಿ ವರ್ಷ 25,000 ರೂಪಾಯಿ ಕೊಡಬೇಕು ಅವರಿಗೆ. ನಿಮಗೆ ವಾಚನ್ನು ಫ್ರೀಯಾಗಿ ಕೊಡ್ತಾರೆ, ಬಟ್ ಸಬ್ಸ್ಕ್ರಿಪ್ಷನಿಗೆ ದುಡ್ಡನ್ನು ಕೊಡ್ತಾ ಇರ್ತೀರ, ಆಯಿತಾ. ಯಾವ ಕರ್ಮ ಗುರು,
ವರ್ಷಕ್ಕೆ 25,000 ಅವರಿಗೆ ಸಬ್ಸ್ಕ್ರಿಪ್ಷನ್ ಕೊಡಬೇಕಂತೆ ನಾವು ನಮ್ಮ ಹೆಲ್ತ್ ಟ್ರ್ಯಾಕ್ ಮಾಡೋದಕ್ಕೆ. ಸೊ ಅದಕ್ಕೆ ಕಾಂಪಿಟೇಷನ್ ಕೊಡೋದಕ್ಕೋಸ್ಕರ ಗೂಗಲ್ನವರು ಫಿಟ್ಬಿಟ್ ಏರ್ ಅಂತ ಅದೇ ರೀತಿ ಇರುವಂಥ ಒಂದು ಫಿಟ್ನೆಸ್ ಬ್ಯಾಂಡನ್ನು ಲಾಂಚ್ ಮಾಡ್ತಾ ಇದ್ದಾರೆ. ಬರೀ ಅಪ್ರಾಕ್ಸಿಮೇಟ್ಲಿ ಒಂದು 10,000 ರೂಪಾಯಿ ಆಗ್ಬೋದು, 9,000 to 10,000 ರೂಪಾಯಿ. ನೀವು ಅದಕ್ಕೆ ಸಬ್ಸ್ಕ್ರಿಪ್ಷನ್ ಕೊಡುವಂಥ ಅವಶ್ಯಕತೆ ಕೂಡ ಇಲ್ಲ. ಅವ್ರದ್ದು ಏನೋ ಫಿಟ್ನೆಸ್ಸಿಂದೇನೋ ಸಬ್ಸ್ಕ್ರಿಪ್ಷನ್ ಬರುತ್ತೆ, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ, ಅದರದ್ದು ಆಪ್ಷನ್ ಅಲ್ಲ, ಆಯಿತಾ. ಸೊ ನೀವು ಸಬ್ಸ್ಕ್ರಿಪ್ಷನ್ ಇಲ್ಲದೇ ಟ್ರ್ಯಾಕನ್ನು ಮಾಡ್ಬೋದು, ಹೆಲ್ತ್ ಟ್ರ್ಯಾಕ್ ಮಾಡ್ಬೋದು. ಸೊ ಬೆಂಕಿ ವಿಷಯ. ಈ ಒಂದು ಫಿಟ್ನೆಸ್ ಬ್ಯಾಂಡು 7 ದಿನ ಬ್ಯಾಟ್ರಿ ಬ್ಯಾಕಪ್ ಬರುತ್ತಂತೆ. ತುಂಬ ಕಾಂಪ್ಯಾಕ್ಟ್ ಆಗಿರುತ್ತೆ, ಕೈಲಿ ಹಾಕ್ಕೊಂಡಿರೋದೇ ಗೊತ್ತಾಗೋದಿಲ್ಲ, ಆಯಿತಾ. ಬ್ಲೂಟೂತ್ 5.0, ಹಾರ್ಟ್ ರೇಟು, SpO2, ಸ್ಕಿನ್ ಟೆಂಪ್ರೇಚರು, ಅಂಡರ್ ವಾಟರ್ ಎಲ್ಲ ಯೂಸ್ ಮಾಡ್ಬೋದು, ಸ್ಲೀಪ್ ಟ್ರ್ಯಾಕಿಂಗ್ ಕೂಡ ಮಾಡುತ್ತೆ. ಬರೀ 12 ಗ್ರಾಮ್ ಇದೆಯಂತ ಇವರು, ಬರೀ 12 ಗ್ರಾಮ್, ಕ್ರೇಜಿ. ನಾನು ಬಂತು ಅಂದ್ರೆ 100% ತೊಗೋತೀನಿ. ನಾನು ತುಂಬ ಹೆಲ್ತ್ ಟ್ರ್ಯಾಕ್ ಎಲ್ಲ ಮಾಡ್ತೀನಿ, ಆಯಿತಾ. ಇದು ಹಾಕೊಂಡ್ಬಿಟ್ರೆ ಹಾಕಿದ್ದೇ ಗೊತ್ತಾಗಲ್ಲ, ವಾರಕ್ಕೊಂದ್ಸಲ ನಾವು ಚಾರ್ಜ್ ಮಾಡಿಕೊಂಡ್ರೆ ಮುಗೀತು. ಈ ಒಂದು ತಗೊಳ್ಳೋಣ ಅಂದ್ಕೊಂಡೆ, ಬಟ್ ಯಾವನ್ ಗುರು ಕೊಡ್ತಾನೆ 25,000 ರೂಪಾಯಿ ವರ್ಷಕ್ಕೆ? ಸವಾಸಲ್ಲ. ಇದಿಷ್ಟು ಇವತ್ತಿನ ಟೆಕ್ ನ್ಯೂಸ್. ಐ ಹೋಪ್ ನಿಮಗೆ ಇವತ್ತಿನ ಟೆಕ್ ನ್ಯೂಸಲ್ಲಿ ಕೆಲವೊಂದು ಹೊಸ ವಿಷಯ ತಿಳ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿದ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.